Hello everyone, I am Santosh. Today we are going to discuss the next part in digital fluency. Adu Microsoft PowerPoint 2007. Okay, Microsoft PowerPoint 2007 ಇದು ಸ್ವಲ್ಪ ಬೇಸಿಕ್ಸ್ ಅನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಓಕೆ, let us see what is this MS PowerPoint. Microsoft PowerPoint is the product of, or it is the part of MS Office ಪ್ಯಾಕೇಜ್. ಇದು ಕೂಡ ಒಂದು MS ಆಫೀಸ್ ನಲ್ಲಿರೋ ಒಂದು ಸಾಫ್ಟ್ವೇರ್. ಓಕೆ, MS ಆಫೀಸ್ ನಲ್ಲಿ MS ವರ್ಡ್, ಎಕ್ಸೆಲ್ ಈ ತರವೆಲ್ಲ ಬರ್ತಾವ. ಅದರಲ್ಲಿ ಕೂಡ MS ಪವರ್ ಪಾಯಿಂಟ್ ಅನ್ನೋದು ಒಂದು ಸಾಫ್ಟ್ವೇರ್. ಓಕೆ, ಹಂಗಿದ್ರೆ ವಾಟ್ ವಿ ಕ್ಯಾನ್ ಡೂ ವಿತ್ ದ ಹೆಲ್ಪ್ ಆಫ್ MS ಪವರ್ ಪಾಯಿಂಟ್. MS ಪವರ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೋದು? MS PowerPoint is used for presentation purpose. ಹಂಗಿದ್ರೆ ನಿಮ್ ಹತ್ರ ಯಾವುದೋ ಒಂದು ಟಾಪಿಕ್ ಇದ್ರೆ ಅದನ್ನ ನೀವು ನೀಟಾಗಿ ಪ್ರೆಸೆಂಟ್ ಮಾಡ್ಬೇಕಾಗಿದ್ರೆ ಅವಾಗ ನಾವ್ ಏನ್ ಮಾಡ್ತೀವಿ? MS PowerPoint ಅನ್ನ ಬೆಸ್ಟ್ ಆಪ್ಷನ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನಾವು ಪ್ರೆಸೆಂಟ್ ಮಾಡಬಹುದು. ಓಕೆ, ಹಂಗಿದ್ರೆ ವಾಟ್ ಈಸ್ ಪ್ರೆಸೆಂಟೇಶನ್? ಪ್ರೆಸೆಂಟೇಶನ್ ಅಂದ್ರೆ ಏನು ಅಂತ ನೋಡೋಣ. ಪ್ರೆಸೆಂಟೇಶನ್ ಈಸ್ ದಿ ಗ್ರೂಪ್ ಆಫ್ ಸ್ಲೈಡ್ಸ್. ಪ್ರೆಸೆಂಟೇಶನ್ ಈಸ್ ದಿ ಗ್ರೂಪ್ ಆಫ್ ಸ್ಲೈಡ್ಸ್. ಇದು ಗ್ರೂಪ್ ಆಫ್ ಸ್ಲೈಡ್ಸ್ that can have ಅಂದ್ರೆ ಒಂದು ಪ್ರೆಸೆಂಟೇಶನ್ಸ್ ನಲ್ಲಿ ಸಾಕಷ್ಟು ಸ್ಲೈಡ್ಸ್ ಗಳಿರುತ್ತೆ. ಅದರಲ್ಲಿ ಏನೇನ್ ಇರಬಹುದು? ಟೆಕ್ಸ್ಟ್, ಪಿಕ್ಚರ್ಸ್ ಯೂಸ್ ಮಾಡಬಹುದು, ಗ್ರಾಫಿಕ್ಸ್ ಯೂಸ್ ಮಾಡಬಹುದು, ಟೇಬಲ್ಸ್ ಹಾಕ್ಬೋದು, ಆಡಿಯೋ ವಿಡಿಯೋ ಯೂಸ್ ಮಾಡಬಹುದು. ಓಕೆ, ಒಂದು ಪ್ರೆಸೆಂಟೇಶನ್ ನಲ್ಲಿ ಏನೇನ್ ಎಲಿಮೆಂಟ್ಸ್ ಗಳನ್ನ ನೀವು ಯೂಸ್ ಮಾಡಬಹುದು ಅಂದ್ರೆ ಟೆಕ್ಸ್ಟ್ ಯೂಸ್ ಮಾಡಬಹುದು, ಅಕ್ಷರಗಳನ್ನ ಯೂಸ್ ಮಾಡಬಹುದು, ಪಿಕ್ಚರ್ಸ್ ಯೂಸ್ ಮಾಡಬಹುದು, ಗ್ರಾಫಿಕ್ಸ್ ಯೂಸ್ ಮಾಡಬಹುದು, ಟೇಬಲ್ಸ್ ಯೂಸ್ ಮಾಡಬಹುದು, ವಿಡಿಯೋ ಅಂಡ್ ಆಡಿಯೋ ಕೂಡ ನೀವು ಯೂಸ್ ಮಾಡಬಹುದು. ಓಕೆ, ದೆನ್ ವೆನ್ ಐ ಓಪನ್ ದಿ MS PowerPoint ಓಪನ್ ಮಾಡಿದ ತಕ್ಷಣ ಅದಕ್ಕಿರೋ ಆ ಫೈಲ್ಗೆ ಇರೋ ಡಿಫಾಲ್ಟ್ ಹೆಸರು ಏನು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಡಿಫಾಲ್ಟ್ ನೇಮ್ ಆಫ್ MS PowerPoint ಫೈಲ್ ಅಂದ್ರೆ ಫಸ್ಟ್ ನೀವು ಓಪನ್ ಮಾಡಿದ ತಕ್ಷಣ ಅದಕ್ಕೆ ಹೆಸರು ಏನಿರುತ್ತೆ? ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು, ಏನಂತ ಇದೆ? ಪ್ರೆಸೆಂಟೇಶನ್ 1 ಅಂತ ಇರುತ್ತೆ. ಅದೇ ವರ್ಡ್ ಅಲ್ಲಿ ಏನಿರುತ್ತೆ? ಡಾಕ್ಯುಮೆಂಟ್ 1 ಅಂತ ಇರುತ್ತೆ. ಎಕ್ಸೆಲ್ ಅಲ್ಲಿ ಬುಕ್ 1 ಅಂತ ಇರುತ್ತೆ. ಓಕೆ, ನೆಕ್ಸ್ಟ್ ಹಾಗಿದ್ರೆ ಇಫ್ ಐ ಸೇವ್ ದಿಸ್ PowerPoint ಫೈಲ್ ಅನ್ನ ನಾನು ಸೇವ್ ಮಾಡಿಬಿಟ್ರೆ ಅದಕ್ಕೆ ಡಿಫಾಲ್ಟ್ ಆಗಿರೋ ಫೈಲ್ ಎಕ್ಸ್ಟೆನ್ಷನ್ ಏನಿರುತ್ತೆ ಅಂತ ಕೇಳ್ತಾರೆ. ಡಿಫಾಲ್ಟ್ ಫೈಲ್ ಎಕ್ಸ್ಟೆನ್ಷನ್ ಆಫ್ MS PowerPoint ಫೈಲ್ ಈಸ್ ನೋಡಿ. ಹಂಗಿದ್ರೆ ಕಂಪ್ಯೂಟರ್ ಇದು ಯಾವ ಫೈಲ್ ಅಂತ ಹೇಗೆ ರಿಕಗ್ನೈಸ್ ಮಾಡುತ್ತೆ? ಅದು ವಿತ್ ದ ಹೆಲ್ಪ್ ಆಫ್ ಎಕ್ಸ್ಟೆನ್ಷನ್. ಆ ಎಕ್ಸ್ಟೆನ್ಷನ್ ಏನು? .pptx ಈಸ್ ದಿ ಎಕ್ಸ್ಟೆನ್ಷನ್ ಆಫ್ MS PowerPoint ಫೈಲ್. ಓಕೆ, ಗಾಟ್ ಇಟ್? ಅದೇ ವರ್ಡ್ ಅಲ್ಲಿ .docx ಅಂತ ಬರಿತೀವಿ, ಎಕ್ಸೆಲ್ ಅಲ್ಲಿ .xlsx ಅಂತ ಅದನ್ನ ಐಡೆಂಟಿಫೈ ಮಾಡ್ತಾರೆ. ಹಾಗಿದ್ರೆ ನಾನು ಪ್ರೆಸೆಂಟೇಶನ್ ಅನ್ನೋದು ಗ್ರೂಪ್ ಆಫ್ ಸ್ಲೈಡ್ಸ್ ಅಂತ ಹೇಳಿದ್ವಿ. ಹಾಗಾದ್ರೆ ವಾಟ್ ಈಸ್ ಎ ಸ್ಲೈಡ್? ಸ್ಲೈಡ್ ಅಂದ್ರೆ ಏನು ಅಂತ ಕೇಳ್ತಾರೆ. ಎ ಸ್ಲೈಡ್ ಈಸ್ ದಿ just the part of presentation. ಒಂದು ಪ್ರೆಸೆಂಟೇಶನ್ ಅಲ್ಲಿ ಬಹಳಷ್ಟು ಸ್ಲೈಡ್ಗಳಿರುತ್ತೆ. ಹಾಗಿದ್ರೆ ಒಂದು ಸ್ಲೈಡ್ ಅಂದ್ರೆ ಏನು? ಇಟ್ ಈಸ್ ಜಸ್ಟ್ ದ ಪಾರ್ಟ್ ಆಫ್ ಪ್ರೆಸೆಂಟೇಶನ್.
there may be many number of slides in one presentation. ಒಂದೇ ಪ್ರೆಸೆಂಟೇಷನ್ ಅಲ್ಲಿ ಸಾಕಷ್ಟು ಸ್ಲೈಡ್ಗಳು ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಲೆಟ್ ಅಸ್ ಸಿ ದ ಆಕ್ಚುಯಲ್ ಸಾಫ್ಟ್ವೇರ್ ಆಫ್ MS PowerPoint. MS PowerPoint ಓಪನ್ ಮಾಡಿದ ತಕ್ಷಣ ಮೇಲ್ ಹೇಗೆ ಕಾಣಿಸ್ತಾ ಇದೆಯೋ ಆ ತರ ಆಲ್ ಮೆನ್ಯೂಸ್ ಟ್ಯಾಬ್ಸ್ಗಳು ಡಿಸ್ಪ್ಲೇ ಆಗ್ತವೆ, ಕೆಳಗಡೆ ಸ್ಲೈಡ್ಗಳು ಕಾಣಿಸ್ತಾ ಇರ್ತವೆ. ಓಕೆ, ಲೆಟ್ ಅಸ್ ಸಿ ವಾಟ್ ಟ್ಯಾಬ್ಸ್ ಆರ್ ಪ್ರೆಸೆಂಟ್ ಇನ್ MS PowerPoint. PowerPoint ನಲ್ಲಿರೋ ಮೆನ್ಯೂಗಳು ಯಾವ್ಯಾವು ಅಂತ ನೋಡೋಣ. MS PowerPoint ಟ್ಯಾಬ್ಸ್ ಆರ್, there are 7 ಟ್ಯಾಬ್ಸ್. ಇಲ್ಲಿ ಕೂಡ 7 ಟ್ಯಾಬ್ಸ್ಗಳು ಇರುತ್ತೆ. ಟ್ಯಾಬ್ಸ್ ಅಂದ್ರೆ ಮೆನ್ಯೂಗಳು ಇರುತ್ತೆ. ಫಸ್ಟ್ ಒನ್ ಓಪನ್ ಆಗಿದ್ದು ಯಾವುದು? ಹೋಮ್ ಟ್ಯಾಬ್. ನೆಕ್ಸ್ಟ್ ಇನ್ಸರ್ಟ್ ಟ್ಯಾಬ್. ನೆಕ್ಸ್ಟ್ ಡಿಸೈನ್ ಟ್ಯಾಬ್. ನೋಡಿ, ಡಿಸೈನ್ ಟ್ಯಾಬ್ ವರ್ಡ್ ಅಲ್ಲಿ ಇರೋದಿಲ್ಲ, ಎಕ್ಸೆಲ್ ಅಲ್ಲೂ ಇರೋದಿಲ್ಲ. ಅನಿಮೇಷನ್ಸ್ ಟ್ಯಾಬ್, ಇದು ವರ್ಡ್ ಅಂಡ್ ಎಕ್ಸೆಲ್ಸ್ ಅಲ್ಲಿ ಇರೋದಿಲ್ಲ. ಸ್ಲೈಡ್ ಶೋ ಟ್ಯಾಬ್, ಇದು ಕೂಡ ವರ್ಡ್ ಅಂಡ್ ಎಕ್ಸೆಲ್ ಅಲ್ಲಿ ಇರೋದಿಲ್ಲ. ರಿವ್ಯೂ ಟ್ಯಾಬ್, view tab. There are 7 tabs and the format is not the actual first ಇದು ಫಾರ್ಮ್ಯಾಟ್ ಅನ್ನೋದು ನಾವೇನಾದ್ರೂ ಸ್ಲೈಡ್ ನಲ್ಲಿ ಎಲಿಮೆಂಟ್ಸ್ ಹಾಕಿದ ತಕ್ಷಣ ಆಟೋಮೆಟಿಕಲಿ ಬರುವಂತ ನ್ಯೂ ಟ್ಯಾಬ್. ಬಟ್ ಬೈ ಡಿಫಾಲ್ಟ್ ಆಗಿ ಅದರಲ್ಲಿ ಎಷ್ಟು ಟ್ಯಾಬ್ ಇರುತ್ತೆ? ಓನ್ಲಿ 7 ಟ್ಯಾಬ್ಸ್ ಆರ್ ದೇರ್ ಇನ್ MS PowerPoint. ಹೋಮ್, ಇನ್ಸರ್ಟ್, ಡಿಸೈನ್, ಅನಿಮೇಷನ್, ಸ್ಲೈಡ್ ಶೋ, ರಿವ್ಯೂ ಅಂಡ್ ವ್ಯೂ. ಓಕೆ, ಹಾಗಿದ್ರೆ ಹೋಮ್ ನಲ್ಲಿ ಆಸ್ ಯೂಶುವಲ್ ಹೋಮ್ ಟ್ಯಾಬ್ ನಲ್ಲಿ ನಾವು ವರ್ಡ್ ಅಲ್ಲಿ ಏನಿತ್ತು ಅದೇ ತರ ಇಲ್ಲಿ ಕೂಡ there are some options same as words, but only the new group we have, that is slides ಅನ್ನೋ ಹೊಸ ಗ್ರೂಪ್ ಇದರಲ್ಲಿ ಇರುತ್ತೆ. ಅದು ಬಿಟ್ರೆ ಎವ್ರಿಥಿಂಗ್ ಇಸ್ ಸೇಮ್ whatever is there in MS Word. ಓಕೆ, ಅದೇ ಹೋಮ್ ನಲ್ಲಿ ಹೊಸ ಗ್ರೂಪ್ ಯಾವುದು? ನಿಮ್ಗೆ ಕಾಣಿಸ್ತಾ ಇದೆ ಮೇಲ್ಗಡೆ ಸ್ಲೈಡ್ಸ್. ಸ್ಲೈಡ್ಸ್ ನಲ್ಲಿ ನ್ಯೂ ಸ್ಲೈಡ್ ಅಂತ ಇದೆ, ಲೇಔಟ್ ಅಂತ ಇದೆ. ಲೇಔಟ್ ಅಂದ್ರೆ ದೇರ್ ಆರ್ 9 ಲೇಔಟ್ಸ್ ಅವೈಲೇಬಲ್. ನೀವು ಒಂದು ಸ್ಲೈಡ್ ಅನ್ನ ಡಿಫರೆಂಟ್ ಲೇಔಟ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಅಲ್ಲಿ ಇರೋದು 9 ಸ್ಲೈಡ್ಸ್. ಆಮೇಲೆ ನೀವೇನ್ ಮಾಡಬಹುದು? ಸ್ಲೈಡ್ ಅನ್ನ ಡಿಲೀಟ್ ಮಾಡಬಹುದು, ರೀಸೆಟ್ ಮಾಡಬಹುದು, ನ್ಯೂ ಸ್ಲೈಡ್ ಅನ್ನ ಕೂಡ ಯೂಸ್ ಮಾಡ್ಕೋಬಹುದು. ಓಕೆ, these are all the new options of PowerPoint. ನೆಕ್ಸ್ಟ್, ಹಾಗಿದ್ರೆ ಇನ್ಸರ್ಟ್ ಟ್ಯಾಬ್ ಅಲ್ಲಿ ಇರುವಂತ ನ್ಯೂ ಆಪ್ಷನ್ಸ್ ಯಾವುದು ಅಂತ ನಾನು ಹೇಳ್ತೀನಿ. ಇನ್ಸರ್ಟ್ ಟ್ಯಾಬ್ ಅಲ್ಲಿ ಮೀಡಿಯಾ ಕ್ಲಿಪ್ಸ್ ಅನ್ನೋದು ಒಂದು ಹೊಸದಾಗಿರೋ ಗ್ರೂಪ್ಸ್ ನಮಗ್ ಕಾಣುತ್ತೆ. ಅದನ್ನ ನಾನು ಡೆಮೋ ತೋರಿಸುವಾಗ ತೋರಿಸ್ತೀನಿ ಪ್ರಾಕ್ಟಿಕಲ್ ಪಾರ್ಟ್ ಅಲ್ಲಿ. ಮೀಡಿಯಾ ಕ್ಲಿಪ್ಸ್ ಅನ್ನೋ ಹೊಸ ಗ್ರೂಪ್ ಇರುತ್ತೆ. ಅದರಲ್ಲಿ ನೀವೇನು ನೋಡ್ಬೋದು? ಮೂವೀಸ್ ಅಂಡ್ ಆಡಿಯೋಸ್ ಅಥವಾ ಸೌಂಡ್ ಅನ್ನೋ ಆಪ್ಷನ್ ಅನ್ನ ನೀವು ನೋಡಬಹುದು. ಇನ್ಸರ್ಟ್ ಅಲ್ಲಿ ಮೀಡಿಯಾ ಕ್ಲಿಪ್ಸ್ ನಲ್ಲಿ ಮೂವೀಸ್ ಮತ್ತು ಸೌಂಡ್ ಅನ್ನ ಇನ್ಸರ್ಟ್ ಮಾಡಬಹುದು. ಈ ಆಪ್ಷನ್ಸ್ ಅಥವಾ ಈ ಮೆನ್ಯೂ ಯೂಸ್ ಮಾಡಿಕೊಂಡು ನೀವು ಮೂವೀಸ್ ಅನ್ನ ಇನ್ಸರ್ಟ್ ಮಾಡಬಹುದು, ಸೌಂಡ್ ಕೂಡ ಇನ್ಸರ್ಟ್ ಮಾಡಬಹುದು. ಓಕೆ, ದಿಸ್ ಈಸ್ ದಿ ನ್ಯೂ ಆಪ್ಷನ್ ಅವೈಲೇಬಲ್ ಇನ್ ಇನ್ಸರ್ಟ್ ಟ್ಯಾಬ್. ನೋಡಿ, MS ವರ್ಡ್ ಮತ್ತು ಎಕ್ಸೆಲ್ ಅಲ್ಲಿ ನೀವು ಮೂವಿ ಇನ್ಸರ್ಟ್ ಮಾಡಕ್ ಆಗೋದಿಲ್ಲ, ಸೌಂಡ್ ಇನ್ಸರ್ಟ್ ಮಾಡಕ್ ಆಗೋದಿಲ್ಲ. ಓನ್ಲಿ PowerPoint ಅಲ್ಲಿ ಮಾತ್ರ ಮೂವಿ ಮತ್ತು ಸೌಂಡ್ ಮೀಡಿಯಾ ಕ್ಲಿಪ್ಸ್ ನೀವು ಇನ್ಸರ್ಟ್ ಮಾಡಬಹುದು. ಓಕೆ, ಅದೇ ತರ ಡಿಸೈನ್ ನಲ್ಲಿ ಇರೋ ಹೊಸ ಆಪ್ಷನ್ ಅಥವಾ ಡಿಸೈನ್ ಈಸ್ ಎ ನ್ಯೂ ಟ್ಯಾಬ್. ಅದರಲ್ಲಿ ಏನು ಆಪ್ಷನ್ ಇರುತ್ತೆ? ಡಿಸೈನ್ ಮೀನ್ಸ್ ದೇರ್ ಆರ್ ಡಿಫರೆಂಟ್ ಥೀಮ್ಸ್ ಆಫ್ ಸ್ಲೈಡ್ಸ್ ಅವೈಲೇಬಲ್. ಸಾಕಷ್ಟು ಥೀಮ್ಸ್ ಆಫ್ ಸ್ಲೈಡ್ಸ್ ಅವೈಲೇಬಲ್ ಇರುತ್ತೆ. ಅದರಲ್ಲಿರೋ ಆಪ್ಷನ್ ಅನ್ನು ನಾವು ಸೆಲೆಕ್ಟ್ ಮಾಡಬಹುದು. ನೆಕ್ಸ್ಟ್, ಅನಿಮೇಷನ್ ಈಸ್ ಆಲ್ಸೋ ದ ನ್ಯೂ ಟ್ಯಾಬ್. ಅದರಲ್ಲಿ ಏನ್ ಆಪ್ಷನ್ ಇರುತ್ತೆ? ದೇರ್ ಆರ್ ಡಿಫರೆಂಟ್ ಅನಿಮೇಷನ್ಸ್ ಅವೈಲೇಬಲ್. ಸಾಕಷ್ಟು ಅನಿಮೇಷನ್ಸ್ಗಳು ಅವೈಲೇಬಲ್ ಇರ್ತವೆ. ಅದನ್ನ ನಾವು ಟೆಕ್ಸ್ಟ್ಗೆ ಎನಿಮೇಟ್ ಮಾಡೋ ತರ ಯೂಸ್ ಮಾಡಬಹುದು. ಅಂಡ್ ದೇರ್ ಆರ್ ಡಿಫರೆಂಟ್ ಟ್ರಾನ್ಸಿಷನ್ಸ್ ಅವೈಲೇಬಲ್. ನೋಡಿ, ಟ್ರಾನ್ಸಿಷನ್ ಮತ್ತು ಅನಿಮೇಷನ್ಗೆ ಏನ್ ಡಿಫರೆನ್ಸ್ ಅಂದ್ರೆ, ಅನಿಮೇಷನ್ ಅನ್ನ ನಾವು ಟೆಕ್ಸ್ಟ್ಗೆ ಆಡ್ ಮಾಡ್ತೀವಿ, ಟ್ರಾನ್ಸಿಷನ್ ಅನ್ನ ನಾವು ಸ್ಲೈಡ್ಗೆ ಆಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಟೆಕ್ಸ್ಟ್ ಅನ್ನ
ಅಪ್ ಆ್ಯಂಡ್ ಡೌನ್ ಮೂವ್ ಆಗೋ ಥರ ಮಾಡ್ಬೋದು, ದಟ್ ಈಸ್ ಬೈ ಯೂಸಿಂಗ್ ಅನಿಮೇಷನ್ಸ್. ಅದೇ ಫುಲ್ ಸ್ಲೈಡನ್ನೇ ಅಪ್ ಆ್ಯಂಡ್ ಡೌನ್ ಮೂವ್ ಆಗೋ ಥರ ಮಾಡ್ಬೋದು, ದಟ್ ಈಸ್ ವಾಟ್ ಟ್ರಾನ್ಸಿಷನ್. Transition will be applied to slide and animation will be applied to text. Text animations, slide transitions. Hagiದ್ರೆ there is another option called, another tab called slide show. Slide show ನಲ್ಲಿ ನಾವು ಏನ್ ಮಾಡ್ತೀವಿ, ಸ್ಲೈಡ್ ಶೋ ಅನ್ನ ಸೆಟಪ್ ಮಾಡ್ತೀವಿ, ಸೆಟಪ್ ಸ್ಲೈಡ್ ಶೋ ಮಾಡ್ತೀವಿ ಅಂಡ್ ಸ್ಲೈಡ್ ಶೋ ರನ್ ಆಗುವ ಹಾಗೆ ಮಾಡ್ತೀವಿ. ದೇರ್ ಆರ್ 3 ಆಪ್ಷನ್ಸ್, ಸ್ಟಾರ್ಟ್ ದ ಸ್ಲೈಡ್ ಶೋ ಫ್ರಮ್ ಬಿಗಿನಿಂಗ್ ಅಂಡ್ ಕರೆಂಟ್ ಪೇಜ್ ಅಂತ ಇಲ್ಲಿ ಆಪ್ಷನ್ಸ್ ಬರುತ್ತೆ, ಅವುಗಳನ್ನ ನಾವು ಚೂಸ್ ಮಾಡಬಹುದು. ಅಂಡ್ ದ ಲಾಸ್ಟ್ ಟ್ಯಾಬ್ ವಿ ಹ್ಯಾವ್, ದಟ್ ಈಸ್ ವ್ಯೂ ಟ್ಯಾಬ್. ರಿವ್ಯೂ ನಲ್ಲಿ ಏನಾಗುತ್ತೆ, ಆಲ್ರೆಡಿ MS ವರ್ಡ್ ನಲ್ಲಿ ಏನ್ ಆಪ್ಷನ್ ಇದೆ ಅದೇ ಆಪ್ಷನ್ ರಿವ್ಯೂ ನಲ್ಲಿ ಇರುತ್ತೆ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ವ್ಯೂ ನಲ್ಲಿ we have 4 views of presentation. ಇಲ್ಲಿ 4 ಪ್ರೆಸೆಂಟೇಷನ್ ವ್ಯೂಸ್ ಗಳು ಬರುತ್ತೆ. ಒಂದನೇದು ನಾರ್ಮಲ್ ವ್ಯೂ, ಅಂದ್ರೆ ನೀವು MS ಪವರ್ ಪಾಯಿಂಟ್ ಓಪನ್ ಮಾಡಿದ ತಕ್ಷಣ ಏನ್ ಕಾಣುತ್ತೋ ಅದು ನಾರ್ಮಲ್ ವ್ಯೂ. ಸೆಕೆಂಡ್ ಒನ್ ಇಸ್ ಸ್ಲೈಡ್ ಸಾರ್ಟರ್ ವ್ಯೂ. ಸ್ಲೈಡ್ ಸಾರ್ಟರ್ ವ್ಯೂ, ಸ್ಲೈಡ್ ಸಾರ್ಟರ್ ಅಂದ್ರೆ ಎಲ್ಲಾ ಸ್ಲೈಡ್ ಗಳನ್ನ ಒಂದೇ ಪೇಜ್ ನಲ್ಲಿ ನೀವು ನೋಡ್ಬೋದು. ಇದು ಎಕ್ಸಾಮ್ ಅಲ್ಲಿ ಕೇಳಿದಾರ ನೋಡ್ರಿ, ಏನಂತ ಎಲ್ಲಾ ಸ್ಲೈಡ್ ಗಳನ್ನ ಒಂದೇ ಪೇಜ್ ನಲ್ಲಿ ನೋಡುವಂತ ವ್ಯೂ ಯಾವುದು ಅಂತ ಕೇಳ್ತಾರೆ, ಅದ್ಯಾವುದು ಸ್ಲೈಡ್ ಸಾರ್ಟರ್ ವ್ಯೂ. ದೆನ್ ದೇರ್ ಈಸ್ ಅನದರ್ ವ್ಯೂ ಕಾಲ್ಡ್ ನೋಟ್ಸ್ ಪೇಜ್ ವ್ಯೂ. ಅಂದ್ರೆ ಇಲ್ಲಿ ಯೂಸರ್ಗೆ ಅಥವಾ ಯಾರು ಇದನ್ನ ಕ್ರಿಯೇಟ್ ಮಾಡ್ತಿರ್ತಾರೆ ಅವ್ರಿಗೆ ಕೆಳಗಡೆ ನೋಟ್ಸ್ ತರ ಕಾಣಿಸ್ತಾ ಇರುತ್ತೆ, ಅದನ್ನ ನೋಡ್ತಾ ನೋಡ್ತಾ ಪ್ರೆಸೆಂಟೇಷನ್ ಮಾಡೋದು ಬಹಳ ಈಸಿ ಆಗುತ್ತೆ. ದೆನ್ ದೇರ್ ಇಸ್ ವೆರಿ ಇಂಪಾರ್ಟೆಂಟ್ ಆಪ್ಷನ್, ದಟ್ ಈಸ್ ಸ್ಲೈಡ್ ಶೋ ವ್ಯೂ. ಈ ಸ್ಲೈಡ್ ಶೋನ ಸೆಲೆಕ್ಟ್ ಮಾಡಿಬಿಟ್ರೆ ಆಟೋಮೆಟಿಕಲಿ ನಮ್ ಕಂಟೆಂಟ್ ಪ್ರೆಸೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ಅದಕ್ಕಿರೋ ಶಾರ್ಟ್ ಕಟ್ ಕೀ ಯಾವುದು, F5. ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸ್ಲೈಡ್ ಶೋ ನ ಮಾಡ್ಬೇಕಂದ್ರೆ ವಿಚ್ ಕೀ ಯು ಆರ್ ಗೋಯಿಂಗ್ ಟು ಯೂಸ್ to make a slide show, that is present a slide show or presentation ಮಾಡಕ್ಕೋಸ್ಕರ ಇರುವಂತ ಒಂದು ಶಾರ್ಟ್ ಕಟ್ ಕೀ ಅದು ಯಾವುದು, F5. Okay, let us see the software part of this PowerPoint. This is the presentation file we have opened. ಇಲ್ಲಿ ನೋಡಿ ಪ್ರೆಸೆಂಟೇಷನ್ ಅನ್ನ ನಾವು ಓಪನ್ ಮಾಡಿದ್ವಿ MS PowerPoint. ಓಕೆ, ಓಪನ್ ಮಾಡಿದ ತಕ್ಷಣ ಫಸ್ಟ್ ಓಪನ್ ಆಗಿರೋ ಟ್ಯಾಬ್ ಯಾವುದು, ಹೋಮ್ ಟ್ಯಾಬ್. ಅಂಡ್ ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು, ದ ಡಿಫಾಲ್ಟ್ ಫೈಲ್ ನೇಮ್ ಆಫ್ MS PowerPoint ಈಸ್ ಪ್ರೆಸೆಂಟೇಷನ್ 1. ಅಂಡ್ ಇಫ್ ಐ ವಾಂಟ್ ಟು ಸೇವ್ ದಿಸ್, ಈಗ ಸೇವ್ ಮಾಡಕ್ ಹೋದ್ರೆ ವಾಟ್ ಇಟ್ ವಿಲ್ ಟೇಕ್, .pptx ಅಂತ ಇಲ್ಲಿ ತಗೊಂಡಿದೆ. ಫೈಲ್ ಟೈಪ್ ಇಸ್ .pptx. ಓಕೆ, ಅಂಡ್ ಇಲ್ಲಿ ಏನು ಓಪನ್ ಆಗಿದೆ ಇದು ಲಾರ್ಜ್ ವೈಟ್ ಏರಿಯಾ, ದಿಸ್ ಇಸ್ ಕಾಲ್ಡ್ ಸ್ಲೈಡ್. ಇದಕ್ಕೊಂದು ನಾವು ಸ್ಲೈಡ್ ಅಂತ ಕರಿತೀವಿ. ಅಂಡ್ ಸ್ಲೈಡ್ಗಳು ಇಲ್ಲಿ ಲೆಫ್ಟ್ ಸೈಡ್ಗಳು ಎಷ್ಟು ಸ್ಲೈಡ್ ಇರುತ್ತೋ ಅದು ಇಲ್ಲಿ ಕಾಣಿಸ್ತಾ ಇರುತ್ತೆ. ಓಕೆ, ನಾನು ಆಲ್ರೆಡಿ ಹೇಳಿದಾಗೆ ಹೋಮ್ ಟ್ಯಾಬ್ ಅಲ್ಲಿ ವಿ ಹ್ಯಾವ್ ದ ನ್ಯೂ ಗ್ರೂಪ್ ಕಾಲ್ಡ್ ಸ್ಲೈಡ್ಸ್ ಅಂಡ್ ದೇರ್ ಆರ್ 9 ಲೇಔಟ್ಸ್ ಆಫ್ ಸ್ಲೈಡ್ಸ್. ಎನಿ ಲೇಔಟ್ ಯು ಕ್ಯಾನ್ ಸೆಲೆಕ್ಟ್ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಪ್ರೆಸೆಂಟೇಷನ್. ಓಕೆ, ಆಲ್ ಆಪ್ಷನ್ಸ್ ನೋಡಿ, MS ವರ್ಡ್ ಅಲ್ಲಿ ಏನೇನು ಆಪ್ಷನ್ ಇತ್ತು ಅದೇ ಆಪ್ಷನ್ಸ್ ಇಲ್ಲಿ ಕೂಡ ರಿಪೀಟ್ ಆಗಿದೆ ಎಕ್ಸೆಪ್ಟ್ ಸ್ಲೈಡ್ಸ್. ಅಂಡ್ ಯು ಕ್ಯಾನ್ ಸಿ ಇನ್ಸರ್ಟ್ ಟ್ಯಾಬ್ ನಲ್ಲಿ ಹೊಸದಾಗಿರುವಂತ ಗ್ರೂಪ್ ಯಾವುದು, ಮೀಡಿಯಾ ಕ್ಲಿಪ್ಸ್. ಅಂದ್ರೆ ನೀವು ಮೂವಿ ಅಂಡ್ ಸೌಂಡ್ ಕೂಡ ಇಲ್ಲಿ ಇನ್ಸರ್ಟ್ ಮಾಡಬಹುದು. ಓಕೆ, ಅದೇ ತರ ವಿ ಹ್ಯಾವ್ ಡಿಸೈನ್ಸ್ ಟ್ಯಾಬ್. ಡಿಸೈನ್ ಟ್ಯಾಬ್ ಮೀನ್ಸ್ ದೇರ್ ಆರ್ ಸೆವರಲ್ ಡಿಸೈನ್ಸ್ ಅವೈಲೇಬಲ್. whichever design you want you can select. This is what design tab. And usually MS PowerPoint ನಲ್ಲಿ ಸ್ಲೈಡ್ ಗಳು ಲ್ಯಾಂಡ್ಸ್ಕೇಪ್ ಓರಿಯೆಂಟೆಡ್ ಆಗಿರುತ್ತೆ. ಪೋರ್ಟ್ರೇಟ್ ಮಾಡಿದ್ರೆ ಅದು ಈ ತರ ಕಾಣಿಸುತ್ತೆ, ಲ್ಯಾಂಡ್ಸ್ಕೇಪ್ ಆದ್ರೆ ಅದು ಈ ತರ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಅನಿಮೇಷನ್ಸ್. ಅನಿಮೇಷನ್ಸ್ ಅಲ್ಲಿ ನಾನು ಹೇಳಿದಾಗೆ
ನೀವು ಟೆಕ್ಸ್ಟ್ಗಳಿಗೆ ಎನಿಮೇಷನ್ ಮಾಡ್ಬೋದು, ಸ್ಲೈಡ್ಗಳಿಗೆ ಟ್ರಾನ್ಸಿಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಐ ವಿಲ್ ರೈಟ್ ಹಿಯರ್ ಡಿಜಿಟಲ್ ಫ್ಲೂಯೆನ್ಸಿ. ಓಕೆ, ಈಗ ನಾ ಈ ಟೆಕ್ಸ್ಟ್ ಅನ್ನ ಎನಿಮೇಟ್ ಮಾಡಬೇಕಾಗಿದೆ. ಹಾಗಿದ್ರೆ ಸೆಲೆಕ್ಟ್ ಮಾಡಿ, ಇಲ್ಲಿ ಆಪ್ಷನ್ ಇದೆ ನೋ ಎನಿಮೇಷನ್. ಐ ವಿಲ್ ಸೆಲೆಕ್ಟ್ ಒನ್ ಎನಿಮೇಷನ್. ನೋಡಿ ಟೆಕ್ಸ್ಟ್ ಏನಾಗ್ತಿದೆ, ಇಲ್ಲಿ ಫೇಡ್ ಆಗೋದು ಅಥವಾ ವೈಪ್ ಆಗೋದು ಅಥವಾ ಪ್ಲೈನ್ ಆಗೋದು ಈ ತರ ಆಗ್ತಿದೆ. ಇದಕ್ಕೇನಂತಾರೆ ಟೆಕ್ಸ್ಟ್ ಎನಿಮೇಷನ್ ಅಂತ ನಾವು ಹೇಳ್ತೀವಿ. ಅದೇ ತರ ನೀವು ಕಂಪ್ಲೀಟ್ ಸ್ಲೈಡ್ ಅನ್ನೇ ಎನಿಮೇಟ್ ಮಾಡಬಹುದು. ಅದಕ್ಕೇನಂತಾರೆ ಟ್ರಾನ್ಸಿಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನು ಈ ಸೆಲೆಕ್ಟ್ ಮಾಡ್ತೀನಿ, ಫುಲ್ ಸ್ಲೈಡ್ ಮೂವ್ ಆಗ್ತಾ ಇದೆ. ಇದಕ್ಕೇನಂತೀವಿ ನಾವು ಟ್ರಾನ್ಸಿಷನ್ ಅಂತ ಕರಿತೀವಿ. ಅಂಡ್ ಇಲ್ಲಿ ನಾವು ಟ್ರಾನ್ಸಿಷನ್ ಆಗುವಾಗ ಅಥವಾ ಎನಿಮೇಷನ್ ಆಗೋದಕ್ಕೆ ಸಮ್ ಆಪ್ಷನ್ಸ್ ಸೌಂಡ್ ಕೂಡ ಅಪ್ಲೈ ಮಾಡಬಹುದು. ಅಂಡ್ ಎಷ್ಟು ಸ್ಪೀಡ್ ಆಗಿ ಟ್ರಾನ್ಸಿಷನ್ ಆಗ್ಬಹುದು ಅಂತ ನೀವು ಡಿಸೈಡ್ ಮಾಡಬಹುದು. ಓಕೆ, ಕ್ಲಿಕ್ ಆದ ತಕ್ಷಣ ಸ್ಲೈಡ್ ಟ್ರಾನ್ಸಿಷನ್ ಆಗ್ಬೇಕಾ ಅಥವಾ ಅದಕ್ಕೊಂದು ಟೈಮ್ ಸೆಟ್ ಮಾಡಿದ್ರೆ ಬೇಸ್ಡ್ ಆನ್ ದಟ್ ಇಟ್ ವಿಲ್ ವರ್ಕ್. ಓಕೆ, ದೆನ್ ವಿ ಹ್ಯಾವ್ ಸ್ಲೈಡ್ ಶೋ ಆಪ್ಷನ್. ಸ್ಲೈಡ್ ಶೋ ಅಂದ್ರೆ ಕಂಪ್ಲೀಟ್ ನೀವೇನ್ ಪ್ರೆಸೆಂಟ್ ಅಥವಾ ನೀವು ಕಂಟೆಂಟ್ ಏನ್ ಕ್ರಿಯೇಟ್ ಮಾಡಿರ್ತೀರಿ ಅದನ್ನ ಪ್ರೆಸೆಂಟ್ ಮಾಡಕ್ಕಿರುವಂತ ಆಪ್ಷನ್ಸ್. ನೋಡಿ, ಫ್ರಾಮ್ ಬಿಗಿನಿಂಗ್ ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ಈಗ ಸ್ಲೈಡ್ ಶೋ ಸ್ಟಾರ್ಟ್ ಆಗುತ್ತೆ. ಅಥವಾ ಫ್ರಾಮ್ ಕರೆಂಟ್ ಸ್ಲೈಡ್ ಅಂದ್ರೆ ಯಾವ ಸ್ಲೈಡ್ ಅಲ್ಲಿ ನೀವು ಆಲ್ರೆಡಿ ಇರ್ತೀರಿ ಅಲ್ಲಿಂದ ಸ್ಲೈಡ್ ಶೋ ಸ್ಟಾರ್ಟ್ ಆಗುತ್ತೆ. ಆರ್ ಯು ಕ್ಯಾನ್ ಸೆಟ್ ಅಪ್ ಯುವರ್ ಸ್ಲೈಡ್ ಶೋ. ಸ್ಲೈಡ್ ಶೋ ಸೆಟಪ್ ಮಾಡುವಾಗ ಯಾವ ಸ್ಲೈಡ್ ಇಂದ ಯಾವ ಸ್ಲೈಡ್ ವರೆಗೂ ಸ್ಲೈಡ್ ಶೋ ಆಗಬೇಕು ಇದನ್ನೆಲ್ಲ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ದೇರ್ ಇಸ್ ಆಪ್ಷನ್ ಕಾಲ್ಡ್ ಸೆಟಪ್ ಸ್ಲೈಡ್ ಶೋ. ಓಕೆ, ದೆನ್ ರಿವ್ಯೂ ಅಲ್ಲಿ ಆಲ್ಮೋಸ್ಟ್ MS ವರ್ಡ್ ಅಲ್ಲಿ ಏನ್ ಆಪ್ಷನ್ ಇತ್ತು ಅದೇ ಆಪ್ಷನ್ಗಳು ಇಲ್ಲಿ ನಮಗೆ ಕಾಣಿಸ್ತವೆ. ಅಂಡ್ ದ ವೆರಿ ಇಂಪಾರ್ಟೆಂಟ್ part of this is view is we have 4 presentation views. For example, ನಾನು ಇಲ್ಲಿ ಇನ್ನೊಂದು ಸ್ಲೈಡ್ ಅನ್ನ ಹಾಕೋತೀನಿ, ಒಂದು 4 to 5 ಸ್ಲೈಡ್ಸ್. ಈಗ ಇದೇನ್ ಕಾಣಿಸ್ತಾ ಇದೆ ಇದಕ್ಕೆ ಏನಂತೀವಿ ನಾವು, ಓಪನ್ ಮಾಡಿದ ತಕ್ಷಣ ಕಾಣಿಸ್ತಾ ಇರೋದು ನಾರ್ಮಲ್ ವ್ಯೂ. ಅದೇ ಸ್ಲೈಡ್ ಸಾರ್ಟರ್ ವ್ಯೂ ಸೆಲೆಕ್ಟ್ ಮಾಡ್ತೀನಿ ನೋಡ್ರಿ, ಎಲ್ಲಾ ಸ್ಲೈಡ್ಗಳು ಒಂದೇ ಪೇಜ್ ಅಲ್ಲಿ ಈ ತರ ನಮಗೆ ಕಾಣಿಸ್ತವೆ. ಮೇ ಬಿ ದೇರ್ ಆರ್ 50 to 60 ಸ್ಲೈಡ್ಸ್ ಇದ್ರೂ ಕೂಡ ಒಂದೇ ಸಿಂಗಲ್ ಪೇಜ್ ಅಲ್ಲಿ ಎಲ್ಲಾ ಸ್ಲೈಡ್ಗಳು ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಅದೇ ತರ ಇಫ್ ಐ ಕ್ಲಿಕ್ ಆನ್ ನೋಟ್ಸ್ ಪೇಜ್ ವ್ಯೂ, ಫಾರ್ ಎಕ್ಸಾಂಪಲ್ ಈ ಸ್ಲೈಡ್ ಬಗ್ಗೆ ಎನಿ ಇನ್ಫಾರ್ಮೇಶನ್ ಇಫ್ ಯು ವಾಂಟ್ ಟು ರೈಟ್, ಇಲ್ಲಿ ಅದ್ರ ಬಗ್ಗೆ ನೋಟ್ಸ್ ತರ ನೀವು ಬರೆದಿಟ್ಕೋಬಹುದು. ಓಕೆ, ಅಂಡ್ ದ ಲಾಸ್ಟ್ ಒನ್ ಈಸ್ ಸ್ಲೈಡ್ ಶೋ. ಸ್ಲೈಡ್ ಶೋ ಅಂತ ಕೊಟ್ಟಿದ್ದಾರೆ, ಅದರ ಜೊತೆಗೇನೆ ಅದರ ಶಾರ್ಟ್ ಕಟ್ ಕೀ ಏನು F5. ಇಫ್ ಐ ಸೆಲೆಕ್ಟ್ ಸ್ಲೈಡ್ ಶೋ ಇಟ್ ವಿಲ್ do the slide show. Okay, and we have another option called slide master. Slide master ಅಂದ್ರೆ ನೀವು ಒಂದು ಮಾಸ್ಟರ್ ಸ್ಲೈಡ್ ಕ್ರಿಯೇಟ್ ಮಾಡಿ ಇಟ್ಕೋಬಹುದು. ಆ ಸ್ಲೈಡ್ ಏನ್ ಕ್ರಿಯೇಟ್ ಮಾಡ್ತೀರಿ ಅದೇ ಎಲ್ಲ ಸ್ಲೈಡ್ಗೂ ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ಮಾಸ್ಟರ್ ಸ್ಲೈಡ್. ಓಕೆ, ವಿ ಆರ್ ಇನ್ ದ ನಾರ್ಮಲ್ ವ್ಯೂ. ನಾರ್ಮಲ್ ವ್ಯೂ ಅಂದ್ರೆ ಫಸ್ಟ್ ನೀವು ಓಪನ್ ಮಾಡ್ತೀರಾ ಅದೇ ತರ ಕಾಣಿಸ್ತಾ ಇರುತ್ತೆ. ಅರ್ಥ ಆಯ್ತಾ? ವಾಟ್ ಈಸ್ this is very simple basics of MS PowerPoint. Okay, if you have any doubts you can comment. Thank you.